Hello everyone, welcome to my channel Siri Natural Fitness. ಗೈಸ್, ಫಾಸ್ಟೆಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ದೀರಾ? ಇವತ್ತು ನಾನು ಅಮೇಝಿಂಗ್ ಡ್ರಿಂಕ್ ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಯೂಸ್ ಮಾಡಿದೀರಾ ಅಂದ್ರೆ ವಿತ್ ಇನ್ 3 days ಅಲ್ಲಿ ನಿಮ್ಗೆ ಇಂಚಸ್ ಅನ್ನೋದು ಲಾಸ್ ಆಗಿರುತ್ತೆ. ಎಟ್ ಲೀಸ್ಟ್ ಅಂದ್ರೆ ನಿಮ್ಗೆ 1 kg ಕಡಿಮೆ ಆಗುತ್ತೆ. ಸೊ ಅಷ್ಟು ಫಾಸ್ಟ್ ರಿಸಲ್ಟ್ ಇದೆ ಈ ಡ್ರಿಂಕ್ ಅಲ್ಲಿ. ಸೊ ಈ ಡ್ರಿಂಕ್ ನ ಯಾವ ತರ ಮಾಡೋದು ಅಂತ ನೋಡ್ಕೊಂಡ್ ಬರೋಣವಾ? ಸೊ ಅದಕ್ಕಿಂತ ಮುಂಚೆ ನಮ್ ಚಾನೆಲ್ ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇಲ್ ಬಟನ್ ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ತರ ಮಾಡೋದ್ರಿಂದ ನಾವು ಮಾಡೋ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಡ್ರಿಂಕ್ಸ್ ಗೆ ಬೇಕಾಗಿರೋದು ಶುಂಠಿ ಆದ್ಮೇಲೆ 1 ಪೀಸ್ ಚಕ್ಕೆ ಬೇಕಾಗತ್ತೆ. ಅದಾದ್ಮೇಲೆ 2 ಲವಂಗ ಬೇಕಾಗತ್ತೆ. ಸೊ ಈ 3 ಇಟ್ಕೊಳ್ಳಿ. ಅದಾದ್ಮೇಲೆ 1 ಪಾತ್ರೆ ತಗೊಳ್ಳಿ. ಆ 1 ಪಾತ್ರೆನಲ್ಲಿ ಸ್ಟವ್ ಆನ್ ಮಾಡ್ಕೊಂಡು 1 ಲೋಟ ನೀರು ಹಾಕಿ ಸ್ವಲ್ಪ ನೀರು ಕಾಯೋದಕ್ಕೆ ಬಿಡಿ. ಅದಾದ್ಮೇಲೆ ಮೊದಲಿಗೆ ಶುಂಠಿ ನಾವು ಸ್ಲೈಸಸ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಲ್ವಾ? ಸೊ ಆ ಪೀಸಸ್ ನ ಅದರಲ್ಲಿ ಹಾಕ್ಬೇಕು. ಸೊ ಅದಾಕಿದಾದ್ಮೇಲೆ 1 ಪೀಸ್ ಚಕ್ಕೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ ಈ ವಿಡಿಯೋನಲ್ಲಿ ನಾನು ಯಾವ ತರ ಹಾಕಿದ್ದೀನಿ. ಸೊ ಈ ತರ ಚಕ್ಕೆ 1 ಪೀಸ್ ಹಾಕೊಳ್ಳಿ. ಅದಾದ್ಮೇಲೆ ಲವಂಗ ಇಟ್ಕೊಂಡಿರ್ತೀವಿ, 2 ಪೀಸ್ ಹಾಕಿದ್ರೆ ಸಾಕು ಲವಂಗ. ಸೊ ಇಷ್ಟು ಹಾಕಿದ್ರೆ ಸಾಕಾಗತ್ತೆ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಿದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ್ಮೇಲೆ ಅದನ್ನ ಸ್ವಲ್ಪ ತಣಿಲಿಕ್ಕೆ ಬಿಟ್ಬಿಡಿ. ಅದಾದ್ಮೇಲೆ ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಶುಂಠಿಯಲ್ಲಿ ನಮ್ ದೇಹಕ್ಕೆ ಬೇಕಾಗಿರೋ ತುಂಬಾ ಮಿನರಲ್ಸ್, ವೈಟಮಿನ್ಸ್ ಹೆಚ್ಚಾಗಿ ಇರುತ್ತೆ. ಅದರಿಂದ ನಮ್ಗೆ ಡೈಜೆಷನ್ ಇಂಪ್ರೂವ್ ಆಗತ್ತೆ. ಮತ್ತೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದನ್ನ 0 ಮಾಡತ್ತೆ. ಶುಂಠಿಯಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ ಮತ್ತೆ ಬಿ ಕಾಂಪ್ಲೆಕ್ಸ್ ಯಥೇಚ್ಛವಾಗಿ ಇರುತ್ತೆ. ಇದರಿಂದ ನಮ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗತ್ತೆ. ಶುಂಠಿ ದೇಹದ ಬೊಜ್ಜನ್ ಕರಗಿಸೋದಲ್ದೆ ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಹೊಟ್ಟೆ ಸ್ವಚ್ಛವಾಗಿರೋ ತರ ಮಾಡುತ್ತೆ, ಮತ್ತೆ ಜೀರ್ಣಕ್ರಿಯೆ ಚೆನ್ನಾಗ್ ಆಗೋ ತರ ಮಾಡುತ್ತೆ, ಸಂಧಿವಾತದ ನೋವನ್ನ ಕಡಿಮೆ ಮಾಡುತ್ತೆ, ಮತ್ತೆ ಹೆಡ್ಏಕ್ ಅಂದ್ರೆ ಮೈಗ್ರೇನ್ ಅಂತಾರಲ್ವಾ, ಸೊ ಅದನ್ನ ಆಲ್ಮೋಸ್ಟ್ ನೀವು ಶುಂಠಿ ಟೀ ಕುಡಿತಾ ಬಂದ್ರೆ, ಇಲ್ಲ ಶುಂಠಿ ಕಷಾಯ ನಾನು ಇವಾಗ ಏನ್ ತೋರಿಸಿದೀನಿ ಅದನ್ನ ಕುಡಿತಾ ಬಂದ್ರೆ ನಿಮ್ಮ ಹೊಟ್ಟೆಯಲ್ಲಿ, ಸೊಂಟದಲ್ಲಿ, ಕಾಲ್ಗಳಲ್ಲಿ ಎಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಅನ್ನೋದಿರತ್ತೆ ಆ ಬೊಜ್ಜನ್ನ ಕರಗಿಸೋದ್ರ ಜೊತೆನಲ್ಲಿ ಈ ತಲೆನೋವನ್ನ ಕೂಡ, ಮೈಗ್ರೇನ್ ನ ಕೂಡ ಆಲ್ಮೋಸ್ಟ್ ನಾರ್ಮಲ್ ಆಗೋ ತರ ಮಾಡತ್ತೆ. ಅದಲ್ಲದೆ ಮೂತ್ರಪಿಂಡದಲ್ಲಿ ಏನಾದ್ರೂ ಕಲ್ಲುಗಳ ತರ ಆಗ್ತಾ ಇದ್ರೆ ಅದನ್ನ ಕೂಡ ಹೊರ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಕ್ಯಾನ್ಸರ್ನಂತ ಅಪಾಯ ರೋಗಗಳನ್ನ ಬರ್ದಂತೆ ಇದು ತಡೆಯುತ್ತೆ. ಸೊ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ದಂತೆ ಇದು ತಡೆಯುತ್ತೆ. ನಾವು ಹಿಂದಿನ ಕಾಲದಲ್ಲಿ ಶುಂಠಿ ಕಷಾಯನ ತುಂಬಾ ಕುಡಿತಾ ಇದ್ವಿ. ಸೊ ಅದು ಹಳಬರಿಗೆ ತುಂಬಾ ಗೊತ್ತಿರತ್ತೆ, ನಮ್ಗೆ ಅಷ್ಟೊಂದು ಗೊತ್ತಿರಲ್ಲ ಇದ್ರ ಬಗ್ಗೆ. ನಮ್ಗೆ ಶೀತ, ಕೆಮ್ಮು, ಜ್ವರ ಏನ್ ಬಂದ್ರೂ ತಕ್ಷಣ ಶುಂಠಿ ಕಷಾಯ ಮಾಡ್ಕೊಡ್ತಾ ಇದ್ರು. ಇದರಿಂದ ತುಂಬಾ ಚೆನ್ನಾಗಿ ಹುಷಾರಾಗ್ತಾ ಇತ್ತು. ನಾವು ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಎಲ್ಲ ತಗೊಳ್ಳೋ ಅಗತ್ಯನೇ ಇರ್ತಾ ಇರ್ಲಿಲ್ಲ ಅವಾಗಿನ ಕಾಲದಲ್ಲಿ. ಸೊ ಫ್ರೆಂಡ್, ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಶುಂಠಿ ಕಷಾಯನ ನಾವು ಆರಾಮಾಗಿ ದಿನನಿತ್ಯ ಕುಡ್ದು ನಮ್ ದೇಹದಲ್ಲಿರುವ ಬೊಜ್ಜನ್ನು ಕರಗಿಸ್ಕೊಂಡು ಜೊತೆಗೆ ಆರೋಗ್ಯವಾಗಿ ಕೂಡ ಇರಬಹುದು. ಸೊ ಫ್ರೆಂಡ್ಸ್, ಇನ್ನ ಇದಕ್ಕೆ ಚಕ್ಕೆ ಕೂಡ ಯೂಸ್ ಮಾಡಿದೀವಿ ಅಲ್ವಾ? ಇದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ನಮ್ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡೋದ್ರಲ್ಲಿ ಇದು ಕೂಡ ಪ್ರಯೋಜನಕಾರಿಯಾಗಿದೆ. ದಾಲ್ಚಿನ್ನಿ ಚಕ್ಕೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೆ ದಾಲ್ಚಿನ್ನಿ ಚಕ್ಕೆನಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಗಳು ಜೀರ್ಣಕ್ರಿಯೆನ ಚೆನ್ನಾಗಿ ಆಗೋ ತರ ಮಾಡುತ್ತೆ. ನಮ್ ದೇಹದಲ್ಲಿ ಓವರ್ ಆಲ್ ಬಾಡಿನಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಅನ್ನೋದು ಅಂದ್ರೆ ಬೊಜ್ಜು, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಏನ್ ಸೇರ್ಕೊಂಡಿರುತ್ತೆ ಅದನ್ನ ಹೊರ ಹಾಕ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಚಕ್ಕೆ.
ಸೊ ಫ್ರೆಂಡ್ಸ್, ನಾವು ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಸೊ ಜಿಂಜರ್ ಕಷಾಯ ಅಂತ ಹೇಳ್ಬೋದು. ಇದಕ್ಕೆ ಈ ಡ್ರಿಂಕ್ ನ ನಾವು ಯಾವಾಗ ಕುಡಿಬೇಕು, ಯಾವ ಏಜ್ ಅಲ್ಲಿ ಇರೋರು ಕುಡಿಬೇಕು, ದೊಡ್ಡೋರು ಚಿಕ್ಕವರು ಆ ತರ ಏನು ಇಲ್ಲ, ಯಾರು ಬೇಕಾದ್ರೂ ಕುಡಿಬಹುದು, ಆದ್ರೆ ಲಿಮಿಟ್ ಆಗಿ ಕುಡಿಬೇಕಾಗತ್ತೆ. ಸೊ ಯಾವುದನ್ನು ಯಥೇಚ್ಛವಾಗಿ ಕುಡಿಲಿಕ್ಕೆ ಹೋಗ್ಬಾರ್ದು. ಒಂದ್ ದಿನದಲ್ಲಿ ನೀವು ಕಾಫಿ ಟೀ ಅಷ್ಟು 2 ಟೈಮು ತಗೊಳ್ಬಹುದು ಅಷ್ಟೇ ಈ ಡ್ರಿಂಕ್ ನ. ಸೊ ಇದು ಊಟದ ಮುಂಚೆನೆ ತಗೊಳ್ಬೇಕು ಆತರ ಏನು ಇರೋದಿಲ್ಲ. ಸೊ ನಿಮ್ಗೆ ಯಾವಾಗ ಬೇಕಾದ್ರೂ ಕುಡಿಬಹುದು, ಊಟ ಆದ್ಮೇಲೆ ಆದ್ರೂ ಕುಡಿಬಹುದು, ಸೊ ಊಟಕ್ ಮುಂಚೆನಾದ್ರೂ ಕುಡಿಬಹುದು. ಸೊ ನಿಮ್ ಕಂಫರ್ಟೇಬಲ್, ನಿಮ್ಗೆ ಯಾವಾಗ ಕುಡಿಬೇಕು ಅನ್ಸುತ್ತೆ ಆವಾಗ ಕುಡಿಬಹುದು. ಸೊ ಇದರಿಂದ 100% ವೆಯ್ಟ್ ಲಾಸ್ ಅಂತೂ ಆಗೇ ಆಗತ್ತೆ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನ ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.